ನಮಸ್ಕಾರ ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನೀವು ಅನುಭವಿಸಿದ ಸಂಕಷ್ಟಗಳು ಸಾಮಾನ್ಯವಾದುದಲ್ಲ. ಕೆಲಸದಲ್ಲಿ ಅಡೆತಡೆ, ನಂಬಿದವರಿಂದ ಮೋಸ, ಸಾಲದ ಸುಳಿ ಮತ್ತು ಎಷ್ಟು ಪ್ರಯತ್ನಿಸಿದರೂ ಕೈಗೆ ಬಾರದ ಯಶಸ್ಸು ಇವೆಲ್ಲವೂ ನಿಮಗೆ ದೈವ ನೀಡಿದ ದೊಡ್ಡ ಪರೀಕ್ಷೆಯಾಗಿತ್ತು. ನನ್ನನ್ನೇ ದೇವರು ಯಾಕೆ ಈ ರೀತಿ ಕಾಡುತ್ತಿದ್ದಾನೆ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳು ಎಷ್ಟೋ ಇವೆ. ಆದರೆ ನೆನಪಿಡಿ, ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಸೂರ್ಯೋದಯ ಹತ್ತಿರದಲ್ಲಿದೆ ಎಂದರ್ಥ. ಮೇಷರಾಶಿಯವರೇ, ನಿಮ್ಮ ತಾಳ್ಮೆಯ ಪರೀಕ್ಷೆ ಇಂದಿಗೆ ಮುಗಿದಿದೆ. ಈಗ ಫಲಿತಾಂಶದ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕ್ಷಣ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ಮನುಷ್ಯನ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ. ನೀವು ಸಹಜವಾಗಿಯೇ ಧೈರ್ಯವಂತರು ಮತ್ತು ಹಠವಾದಿಗಳು. ಆದರೆ ಇಷ್ಟು ದಿನ ನಿಮ್ಮ ಹಠಕ್ಕೂ ಫಲ ಸಿಗದಂತೆ ಶನಿ ಮತ್ತು ರಾಹು ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಬೃಹಸ್ಪತಿಯ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಇದು ಕೇವಲ ಬದಲಾವಣೆಯಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ದೇವರು ನೀಡುತ್ತಿರುವ ಪ್ರತಿಫಲ. ಕಳೆದ ದಿನಗಳಲ್ಲಿ ನೀವು ಕಳೆದುಕೊಂಡ ಗೌರವ, ಹಣ ಮತ್ತು ಸಂಬಂಧಗಳನ್ನು ಮರಳಿ ಪಡೆಯುವ ಸಮಯವಿದು. ಶನಿಯ ಕಠಿಣ ಪಾಠ ಮುಗಿದು ಈಗ ಗುರು ಮಹಾರಾಜನ ಅನುಗ್ರಹ ಆರಂಭವಾಗಿದೆ. ಈ ಹೊಸ ಸಮಯದಲ್ಲಿ ನಿಮಗೆ ಸಿಗಲಿರುವ 3 ದೊಡ್ಡ ವರಗಳು ಇಲ್ಲಿವೆ. ಆರ್ಥಿಕ ಚೇತರಿಕೆ. ಹೂಡಿಕೆ ಮಾಡಿದ ಹಣ ಮರಳಿ ಬರಲಿದೆ. ಹಳೆಯ ಸಾಲಗಳು ತೀರುವ ಹಾದಿ ಸುಗಮವಾಗಲಿದೆ. ಹೊಸ ಆದಾಯದ ಮೂಲಗಳು ನಿಮ್ಮ ಕಣ್ಮುಂದೆ ಬರಲಿವೆ. ವೃತ್ತಿ ಜೀವನದಲ್ಲಿ ಏಳಿಗೆ. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ. ಪ್ರಮೋಷನ್ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಅನಿರೀಕ್ಷಿತವಾಗಿ ಒದಗಿ ಬರಲಿವೆ. ಕೌಟುಂಬಿಕ ನೆಮ್ಮದಿ. ಮನೆಯಲ್ಲಿ ಜಗಳ, ಮನಸ್ತಾಪಗಳು ದೂರವಾಗಿ ಪ್ರೀತಿ ಮನೆ ಮಾಡಲಿದೆ. ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅದೃಷ್ಟದ ಆರಂಭವಾಗಿದೆ ಎಂದ ಮಾತ್ರಕ್ಕೆ ಸುಮ್ಮನೆ ಕುಳಿತುಕೊಳ್ಳಬೇಡಿ. ದೇವರು ನಿಮಗೆ ದಾರಿ ತೋರಿಸುತ್ತಿದ್ದಾನೆ ಅಷ್ಟೇ. ನಡೆಯಬೇಕಾದವರು ನೀವು. ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸಿ. ಈ ಸಮಯದಲ್ಲಿ ನೀವು ಯಾರ ಬಗ್ಗೆಯೂ ದ್ವೇಷ ಸಾಧಿಸಬೇಡಿ. ನಿಮ್ಮನ್ನು ಪರೀಕ್ಷಿಸಿದ ಕಾಲಕ್ಕೆ ವಂದಿಸಿ ಮುಂದೆ ನೋಡಿ. ಇಂದು ನೀವು ಮಾಡುವ ಸಣ್ಣ ಪ್ರಯತ್ನವು ನಾಳೆ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಮೇಷರಾಶಿಯವರೇ, ಎದ್ದು ನಿಲ್ಲಿ. ನಿಮ್ಮ ವಿಜಯ ಯಾತ್ರೆ ಆರಂಭವಾಗಿದೆ. ನೀವು ಕಳೆದುಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಪಡೆಯುವ ಯೋಗ ನಿಮಗಿದೆ. ದೇವರ ಮೇಲಿರುವ ನಿಮ್ಮ ನಂಬಿಕೆ ನಿಮ್ಮನ್ನು ಇಂದಲ್ಲ ನಾಳೆ ಗೆಲ್ಲಿಸುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನೀವು ಮೇಷರಾಶಿಯವರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನೀವು ಅನುಭವಿಸಿದ ಸಂಕಷ್ಟಗಳು ಸಾಮಾನ್ಯವಾದುದಲ್ಲ. ಕೆಲಸದಲ್ಲಿ ಅಡೆತಡೆ, ನಂಬಿದವರಿಂದ ಮೋಸ, ಸಾಲದ ಸುಳಿ ಮತ್ತು ಎಷ್ಟು ಪ್ರಯತ್ನಿಸಿದರೂ ಕೈಗೆ ಬಾರದ ಯಶಸ್ಸು ಇವೆಲ್ಲವೂ ನಿಮಗೆ ದೈವ ನೀಡಿದ ದೊಡ್ಡ ಪರೀಕ್ಷೆಯಾಗಿತ್ತು. ನನ್ನನ್ನೇ ದೇವರು ಯಾಕೆ ಈ ರೀತಿ ಕಾಡುತ್ತಿದ್ದಾನೆ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳು ಎಷ್ಟೋ ಇವೆ. ಆದರೆ ನೆನಪಿಡಿ, ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಸೂರ್ಯೋದಯ ಹತ್ತಿರದಲ್ಲಿದೆ ಎಂದರ್ಥ. ಮೇಷರಾಶಿಯವರೇ, ನಿಮ್ಮ ತಾಳ್ಮೆಯ ಪರೀಕ್ಷೆ ಇಂದಿಗೆ ಮುಗಿದಿದೆ. ಈಗ ಫಲಿತಾಂಶದ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕ್ಷಣ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ಮನುಷ್ಯನ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ. ನೀವು ಸಹಜವಾಗಿಯೇ ಧೈರ್ಯವಂತರು ಮತ್ತು ಹಠವಾದಿಗಳು. ಆದರೆ ಇಷ್ಟು ದಿನ ನಿಮ್ಮ ಹಠಕ್ಕೂ ಫಲ ಸಿಗದಂತೆ ಶನಿ ಮತ್ತು ರಾಹು ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಬೃಹಸ್ಪತಿಯ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಇದು ಕೇವಲ ಬದಲಾವಣೆಯಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ದೇವರು ನೀಡುತ್ತಿರುವ ಪ್ರತಿಫಲ. ಕಳೆದ ದಿನಗಳಲ್ಲಿ ನೀವು ಕಳೆದುಕೊಂಡ ಗೌರವ, ಹಣ ಮತ್ತು ಸಂಬಂಧಗಳನ್ನು ಮರಳಿ ಪಡೆಯುವ ಸಮಯವಿದು. ಶನಿಯ ಕಠಿಣ ಪಾಠ ಮುಗಿದು ಈಗ ಗುರು ಮಹಾರಾಜನ ಅನುಗ್ರಹ ಆರಂಭವಾಗಿದೆ. ಈ ಹೊಸ ಸಮಯದಲ್ಲಿ ನಿಮಗೆ ಸಿಗಲಿರುವ 3 ದೊಡ್ಡ ವರಗಳು ಇಲ್ಲಿವೆ. ಆರ್ಥಿಕ ಚೇತರಿಕೆ. ಹೂಡಿಕೆ ಮಾಡಿದ ಹಣ ಮರಳಿ ಬರಲಿದೆ. ಹಳೆಯ ಸಾಲಗಳು ತೀರುವ ಹಾದಿ ಸುಗಮವಾಗಲಿದೆ. ಹೊಸ ಆದಾಯದ ಮೂಲಗಳು ನಿಮ್ಮ ಕಣ್ಮುಂದೆ ಬರಲಿವೆ. ವೃತ್ತಿ ಜೀವನದಲ್ಲಿ ಏಳಿಗೆ. ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ.
ಪ್ರಮೋಷನ್ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಅನಿರೀಕ್ಷಿತವಾಗಿ ಒದಗಿ ಬರಲಿವೆ. ಕೌಟುಂಬಿಕ ನೆಮ್ಮದಿ. ಮನೆಯಲ್ಲಿ ಜಗಳ, ಮನಸ್ತಾಪಗಳು ದೂರವಾಗಿ ಪ್ರೀತಿ ಮನೆ ಮಾಡಲಿದೆ. ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅದೃಷ್ಟದ ಆರಂಭವಾಗಿದೆ ಎಂದ ಮಾತ್ರಕ್ಕೆ ಸುಮ್ಮನೆ ಕುಳಿತುಕೊಳ್ಳಬೇಡಿ. ದೇವರು ನಿಮಗೆ ದಾರಿ ತೋರಿಸುತ್ತಿದ್ದಾನೆ ಅಷ್ಟೇ. ನಡೆಯಬೇಕಾದವರು ನೀವು. ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸಿ. ಈ ಸಮಯದಲ್ಲಿ ನೀವು ಯಾರ ಬಗ್ಗೆಯೂ ದ್ವೇಷ ಸಾಧಿಸಬೇಡಿ. ನಿಮ್ಮನ್ನು ಪರೀಕ್ಷಿಸಿದ ಕಾಲಕ್ಕೆ ವಂದಿಸಿ ಮುಂದೆ ನೋಡಿ. ಇಂದು ನೀವು ಮಾಡುವ ಸಣ್ಣ ಪ್ರಯತ್ನವು ನಾಳೆ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಮೇಷರಾಶಿಯವರೇ, ಎದ್ದು ನಿಲ್ಲಿ. ನಿಮ್ಮ ವಿಜಯ ಯಾತ್ರೆ ಆರಂಭವಾಗಿದೆ. ನೀವು ಕಳೆದುಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಪಡೆಯುವ ಯೋಗ ನಿಮಗಿದೆ. ದೇವರ ಮೇಲಿರುವ ನಿಮ್ಮ ನಂಬಿಕೆ ನಿಮ್ಮನ್ನು ಇಂದಲ್ಲ ನಾಳೆ ಗೆಲ್ಲಿಸುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನೀವು ಮೇಷರಾಶಿಯವರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ. ಸರ್ವೇ ಜನಾಃ ಸುಖಿನೋ ಭವಂತು.